ನಾನು ಮನೇಲೇ ಇದ್ದೀನಿ, ಹೊರಗಡೆ ಎಲ್ಗೂ ಹೋಗಲ್ಲ, ಊರಲ್ಲೇ ಇರ್ತೀನಿ, ನನಗೇನು ಕೆಲಸ ಇಲ್ಲ, ನಾನು ಜಸ್ಟ್ ಹೌಸ್ ವೈಫ್ ಅಷ್ಟೇ. ಬಟ್ ನನಗಾದ್ರೂ ಇಂಗ್ಲೀಷ್ ಬೇಕು ಅಂತ ಅನ್ನಿಸ್ತಾ ಇದೆ. ಇವನ್ ನನಗೇನು ಕೆಲಸ ಅವಶ್ಯಕತೆ ಇಲ್ಲ, ನಾನು ಮನೇಲೇ ಇದ್ದೀನಿ, ಹಸ್ಬೆಂಡ್ ಎಲ್ಲ ನೋಡ್ಕೋತಾ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಇಂಗ್ಲೀಷ್ ಕಲ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನಗೆ ತುಂಬ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ನನಗಿಂತ ಎಷ್ಟೋ ಜನಕ್ಕೆ ನಾಲೆಜ್ ಕಡಿಮೆ ಇದೆ ಆ್ಯಂಡ್ ದೇ ನೋ ಇಂಗ್ಲೀಷ್, ದೇ ಆರ್ ಗೋಯಿಂಗ್ ಔಟ್ ಆ್ಯಂಡ್ ಟಾಕಿಂಗ್ ವಿತ್ ಪೀಪಲ್ ವೆರಿ ಕಾನ್ಫಿಡೆಂಟ್ಲಿ. ಆ್ಯಂಡ್ ಜಸ್ಟ್ ಬಿಕಾಸ್ ಐ ಡೋಂಟ್ ನೋ ಇಂಗ್ಲೀಷ್ ಐ ಆಮ್ ನಾಟ್ ಏಬಲ್ ಟು ಗೋ ಲೈಕ್ ದೆಮ್ ಆ್ಯಂಡ್ ಐಡಿಂಗ್ ಮೈ ಸೆಲ್ಫ್. Hi, I am Aishwarya. In my channel, you are going to get a lot of easy English videos, especially for English beginners. This video is all about why we have to learn English. And nowadays, English has become need more than want, isn't it? And ಈ ವಿಡಿಯೋ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಮಗೆ ಇಂಗ್ಲೀಷು ನವೇಡೇಸ್ ಯಾಕೆ ನೀಡ್ ಆಗಿದೆ ಮೋರ್ ದೆನ್ ವಾಂಟ್ ಅಂತ. ನೀಡ್ ಅಂದರೆ ನಮಗೆ ಬೇಕೇ ಬೇಕು ಲೈಫಲ್ಲಿ, ಓಕೆನಾ. ವಾಂಟ್ ಅಂದರೆ ನಮ್ಮ ಚಾಯ್ಸ್, ಅದು ಆ ಥರ ಆಗಿಬಿಟ್ಟಿದೆ ಅಲ್ವಾ. ಫಾರ್ ಎಕ್ಸಾಂಪಲ್, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವರು ಆ ಟೈಮಲ್ಲಿ ಹೌಸ್ ವೈಫ್ ಆಗಿ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇರ್ತಾರೆ. ಔಟ್ ಸೈಡ್ ಎಲ್ಲೋ ಹೋಗ್ತಾರೆ, ಏನೋ ಒಂದು ತೊಗೋಬೇಕು, ಆರಾಮ್ಸೆ ತೊಗೊಂಡು ಬರ್ತಾರೆ. ಅವ್ರಿಗೆ ಇಂಗ್ಲೀಷಿಂದ ಏನೂ ಕಷ್ಟಗಳಾಗಿರಲ್ಲ, ಓಕೆನಾ. ನಮ್ಮ ಅಮ್ಮ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ, ಎಲ್ಲರೂ ಕಮ್ಯುನಿಕೇಟ್ ಮಾಡಬೇಕಾ, ಅವ್ರಿಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲೇ ಕಮ್ಯುನಿಕೇಟ್ ಮಾಡಿ ಬರ್ತಾರೆ. ಯಾಕಂದರೆ ಆ ಟೈಮಲ್ಲಿ ಇಂಗ್ಲೀಷು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇರಲಿಲ್ಲ. ಬಟ್ ನವೇಡೇಸ್ ಈಸ್ ನಾಟ್ ಲೈಕ್ ದಟ್. ನಾವು ಎಲ್ಲೋ ಹೋಗ್ತೀವಿ ಔಟ್ ಸೈಡ್, ನಾವು ಯೂತ್ಗೆ ಹೇಳ್ತಿರೋದು, ಓಕೆನಾ. 1990 ಅಂತಲೇ ಅಂದ್ಕೊಳ್ಳಿ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಒಂದು ಎರ. ಎಲ್ಲಿ ಇಂಗ್ಲೀಷ್ ತುಂಬ ಪ್ರಾಮುಖ್ಯತೆ ತಗೋತಾ ಇರೋ ದಿನಗಳು ಆವಾಗಿಂದ ಸ್ಟಾರ್ಟ್ ಆಗಿರೋದು. ಇವಾಗಂತೂ ತುಂಬ ಬೂಮ್ ಆಗಿದೆ. ಸೊ ನಾವು ಎಲ್ಲರೂ ಹೊರಗಡೆ ಹೋದಾಗ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ನಾವು ನಮ್ಮ ಒಂದು ಸೆಲ್ಫ್ನ ತುಂಬ ಡಿಮೋಟಿವೇಟ್ ಮಾಡ್ಕೋತೀವಿ, ಇಸಂಟ್ ಇಟ್? ನಿಮ್ಗೆ ಆ ಥರ ಅಬ್ಸರ್ವ್ ಆಗಿದೆ? ನನಗಂತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮೊದಲು. ನನಗೆ ಇವಾಗ ಆಗಲ್ಲ, ಬಿಕಾಸ್ ಐ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ ಟು ಗೆಟ್ ದಿಸ್ ಲೆವೆಲ್. ಆ್ಯಂಡ್ ಹೊರಗಡೆ ಹೋದಾಗ ನಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಮಾತಾಡೋಕ್ಕೆ ತುಂಬ ಎಜಿಟೇಷನ್ ಆಗಿರುತ್ತೆ. ನಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ, ಅವ್ರಿಗೆ ನಮಗಿಂತ ನಾಲೆಜ್ ಕಡಿಮೆ ಇರುತ್ತೆ, ವಿ ನೋ ದ್ಯಾಟ್. ಆ್ಯಂಡ್ ಶಿ ಆರ್ ಈ ವಿಲ್ very good at in English communication skills, and they will go and talk with people and they get whatever they want. And just because we don't know English, we are going to just hide ourselves from communicate with people, isn't it? ಯಾಕಂತ ಹೇಳಿದ್ರೆ ನಮಗೆ ಆ ಒಂದು ಇಂಗ್ಲೀಷ್ ಬರಲ್ಲ, ನಾವು ಹೋದರೆ ನಾವು ಏನೋ ಇಂಗ್ಲೀಷ್ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಆ ಒಂದು ಸಿಚುವೇಷನಲ್ಲಿ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಕೆಲಸನೇ ಮಾಡೋ ಸ್ಟಾಪ್ ಮಾಡಿಬಿಡ್ತೀವಿ. ಆ ವಿಷಯನ ನಾವು ನಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಂಡಿರಲ್ಲ, ಬಟ್ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗಾಗಿದೆ, ತುಂಬ ಜನಕ್ಕಾಗಿದೆ, ನನಗೆ ಹೇಳ್ಕೊಂಡಿದ್ದಾರೆ ಆ ಎಕ್ಸ್ಪೀರಿಯೆನ್ಸ್ನ. ಮೀನ್ಸ್ ಎಲ್ಲೋ ಹೋಗಿರ್ತಾರೆ, ಜಸ್ಟ್ ಬಿಕಾಸ್ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಬರಲ್ಲ, ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಎಲ್ಲಿ ತಪ್ಪು ಮಾಡಿಬಿಡ್ತೀನಿ ಅಂತ ಹೇಳಿ ಅವ್ರು ಕಮ್ಯುನಿಕೇಟ್ ಮಾಡ್ದೇನೆ ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕಾಗ್ದೇ ಹೈಡ್ ಮಾಡ್ಕೊಬಿಡ್ತಾರೆ. ಇನ್ನೊಬ್ರು ಇರ್ತಾರೆ, ಅವ್ರು ಹೋಗಿ ಅವ್ರಿಗೆ ಗೊತ್ತಿರೋ ಬೇಸಿಕ್ ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡಿಬಿಡ್ತಾರೆ. ಹೌದಲ್ವಾ? ಈ ಒಂದು ಸಿಚುವೇಶನ್ನ ನಮ್ಮಪ್ಪ ನಮ್ಮಮ್ಮ ಫೇಸ್ ಮಾಡಿದ್ರ? ಇಲ್ಲ, ನಮ್ಮ ಜನ್ರೇಷನ್ ಇರೋದೇ ಹಂಗೇನೆ. ಸೊ ವಿ ಹ್ಯಾವ್ ಟು learn English, at least basic level. At least we have to reach that basic level where we can communicate with people, where we can able to convey our thought to others. That's enough. We don't have to master in English, okay? We just have to learn English where we can understand what others saying, where we can communicate our thoughts to others, and if other person understand what we are saying, that's enough. ಇಷ್ಟು ಇಂಗ್ಲೀಷ್ ಕಲ್ತ್ಕೊಂಡಿದ್ದೀರಾ, ಸಾಕು ನಿಮ್ಗೆ ಅದೇನೆ. ಇದು ನಿಮಗೆ ಬೇಕೇ ಬೇಕು ಅಲ್ವಾ? ಇದಕ್ಕೋಸ್ಕರ ಆದರೂ ನಾವು ಇಂಗ್ಲೀಷ್ ಕಲಿಬೇಕು. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಫೇಸ್ ಮಾಡ್ತಿರ್ಲಿಲ್ಲ ಆ ಆ ಥರ ಇರಲಿಲ್ಲ. ಬಟ್ ನಾವು ಫೇಸ್ ಮಾಡ್ತಿರೋ ಎರಾದಲ್ಲಿ, ಮೀನ್ಸ್ ಈ ಒಂದು ಯುಗದಲ್ಲಿ ನಮಗೆ ಇಂಗ್ಲೀಷ್ ಬೇಕೇ ಬೇಕು. ಇವನ್ ನಾವು ಹೌಸ್ ವೈಫ್ ಆಗಿರಲಿ, ನಮ್ಮ ಅಪ್ಪ ಅಮ್ಮ ದುಡ್ಡು ಅಷ್ಟು ಮಡಗಿರಲಿ, ಏನೇ ಇಟ್ಟಿರಲಿ, ಬಟ್ ನಮಗೆ ಬೇಸಿಕ್ ಅನ್ನೋದು, ಇವನ್ ಹಳ್ಳಿಲಿ ನಾವು ಅಗ್ರಿಕಲ್ಚರ್ ಕೆಲಸ ಮಾಡ್ತಿರೋದು ನಮಗೆ ಇಂಗ್ಲೀಷ್ ಬೇಕು. ಯಾಕಂದರೆ ನಾವು ಈ ಥರ ಸಿಚುವೇಶನ್ನ ಫೇಸ್ ಮಾಡಬೇಕಾಗಿರುತ್ತೆ. ಫೇಸ್ ಮಾಡಿದ್ದೀವಿ, ನೀವು ಫೇಸ್ ಮಾಡಿರ್ತೀರಾ. ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಇಫ್ ಯು ಹ್ಯಾವ್ ever faced this situation like this. ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳಿದ್ದೀರಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಅಟ್ ಎ ಟೈಮ್ ಬೇಜಾರು ಆಗ್ತಾಯಿದೆ. ಏನಂತ ಹೇಳಿದ್ರೆ, ಅಕ್ಕ ನನಗೆ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ಆ್ಯಕ್ಚುಲಿ ನಾನು ಯಾವ ಥರ ಕಲಿಬೋದು, ನಿಮ್ಮನ್ನು ನೋಡಿ ನನಗೆ ತುಂಬ ಮೋಟಿವೇಟ್ ಆಗ್ತಾಯಿದೆ. ಇವನ್ ಮಿಸ್ಟೇಕ್ ಮಾಡೋದು ಇಟ್ಸ್ ಓಕೆ ಅನ್ನೋ ಥರ ನಂಗೆ ಫೀಲ್ ಬರ್ತಾಯಿದೆ. ಸಿನ್ಸ್ ಯು ಆರ್ ಆಲ್ಸೋ ಫ್ರಮ್ ಚಾಮರಾಜನಗರ, ಆ್ಯಂಡ್ ವೆನ್ ಯು ಆರ್ ಲಿವಿಂಗ್ ಇನ್ ಅ ಸ್ಮಾಲ್ ವಿಲೇಜ್ ಆ್ಯಂಡ್ ಯು ಕ್ಯಾನ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಯು ಕ್ಯಾನ್ ಕನ್ವೆ ಯುವರ್ ಥಾಟ್ಸ್ ಟು ಅದರ್, ವೈ ವಿ ಕಾಂಟ್ ಅನ್ನೋ ಒಂದು ಮೋಟಿವೇಶನ್ ನಂಗೆ ಬಂದಿದೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡೋದು ಹೇಳಿದ್ದಾರೆ. ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಜನ ಹೇಳಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಈಚ್ ಆ್ಯಂಡ್ ಎವ್ರಿ ಒನ್, ಬಿಕಾಸ್ ಯು ವರ್ ಟೆಲ್ಲಿಂಗ್ ಆಲ್ ದೀಸ್ ಥಿಂಗ್ಸ್ ಟು ಮೀ ಆ್ಯಂಡ್ ದಟ್ಸ್ ಮೀನ್ಸ್ ಅ ಲಾಟ್. ಅದು ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಮೇಯ್ನಾಗಿ ತುಂಬ ಜನ ಹೌಸ್ ವೈಫ್ಸ್ ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ, ಹೌದು ಮ್ಯಾಮ್ ನನಗೂ ಈ ಥರನೇ
ಬೇಜಾರಾಗುತ್ತೆ. ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ನನ್ನ ಪೇರೆಂಟ್ಸ್ ಮೀಟಿಂಗೆಲ್ಲ ಹೋದಾಗ ನನಗೆ ಎಲ್ಲ ಪೇರೆಂಟ್ಸು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ನನಗೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ, ಬಟ್ ಐ ಆಮ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ದೆಮ್. ಆ್ಯಂಡ್ ಇಫ್ ಐ ಸ್ಟಾರ್ಟ್ ಟು ಸ್ಪೀಕ್ ಸಮಥಿಂಗ್ ಐ ಆಲ್ವೇಸ್ ಫಿಯರ್ ದಟ್ ಮೇಕಿಂಗ್ ಮಿಸ್ಟೇಕ್ಸ್, ಏನು ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಸೊ ಏನಿಲ್ಲ, ನಿಮಗೆ ಇಷ್ಟೊಂದು ಫಿಯರ್ ಆಗ್ತಿದೆ, ಇಂಗ್ಲೀಷ್ ನೀವು ಕಲಿಲೇಬೇಕು, ಇದರಿಂದ ನಿಮಗೆ ಲೈಫಲ್ಲಿ ಏನೋ ಒಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ವೈ ಕಾಂಟ್ ಯು ಲರ್ನ್ ಇಂಗ್ಲೀಷ್? It's very small thing, no? If you are putting even 15 minutes a day, you will be reaching a level, very good level in a 1 year itself. Seriously, in 1 year you can learn a lot of English. That's my promise to you all. ಬಿಕಾಸ್ ನಿಮ್ಮ ಟೈನಿ ಥಿಂಗ್ಸ್ ಏನಿರುತ್ತೆ, ಏನೇನು ನೀವು ಮಾಡ್ತಿರೋ ಅವೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಡೈಲಿ ಒಂದು 15 ಮಿನಿಟ್ಸ್ ನೀವು ಇಷ್ಟೇ ಕಲಿಬೇಕು ಅಂತ ಮಾಡಿ. ಐ ನೋ ದಟ್ಸ್ ಬೋರಿಂಗ್, ಸಮ್ಟೈಮ್ ಬೋರ್ ಆಗುತ್ತೆ, ಬಟ್ ಬೋರ್ ಮಾಡ್ಕೋಬೇಡಿ. 15 ಮಿನಿಟ್ಸ್ ಎಲ್ಲ ಬೋರ್ ಆಗಲ್ಲ. ನಾನಂತೂ ಇವನ್ ಸ್ಟಿಲ್ ಟುಡೇ ಐ ಲರ್ನ್ ಇಂಗ್ಲೀಷ್. ಇಟ್ ಹ್ಯಾಸ್ ಬಿಕಮ್ ಲೈಕ್ how can I say, learning English is like wow things to me. Every time I open a book I feel so happy what is there in next page, like that. So I always choose a book which is so interesting. ಸೊ ನಾನು ಬುಕ್ ನೋಡ್ತಿರ್ತೀನಿ, ನನ್ನ ಮಕ್ಕಳು ಬುಕ್ಸ್ ಇರುತ್ತೆ, ನಾನು ಓದ್ತಾ ಇರ್ತೀನಿ, ಏನೋ ಒಂದು ನಾನು ಓದ್ತಾ ಇರ್ತೀನಿ, ಕಲಿತಾ ಇರ್ತೀನಿ. ಆ್ಯಂಡ್ ಸೀರಿಯಸ್ಲಿ 4 to 5 years ago I was not like this. I was somewhere kind of okay, but I was not like this 4 years ago, ಬಿಕಾಸ್ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಇತ್ತು ಓಕೆ, ಬೇರೆ ವಿಷಯದಲ್ಲಿ ಇತ್ತೇನೋ, ಬಟ್ ನನಗೆ ಇಂಗ್ಲೀಷ್ ಕಲ್ತು ಮೀನ್ಸ್ ಇನ್ನೂ ಕಲಿತಾ ಇದ್ದೀನಿ. ಓಕೆ, ನಾನು ಕಲಿತು ನಾನು ಎಕ್ಸ್ಪರ್ಟ್ ಆಗಿದ್ದೀನಿ ಅಂತ ಹೇಳ್ತಿಲ್ಲ. ಸೊ ದ people are looking at me like differently, and I feel so happy for that. I feel so confident whenever somebody coming to me and saying that Aishwarya, your communication is so nice. I'm so happy. even ನನಗೆ ಇಂಟರ್ವ್ಯೂ ಎಲ್ಲ ಹೋಗಿರ್ತೀನಿ, ಆ ಟೈಮಲ್ಲಿ ನನಗೆ ಹೇಳಿರ್ತಾರೆ ಎಂಡ್ ಆಫ್ ದಿ ಟೈಮ್, ಐ ಲೈಕ್ ಯುವರ್ ಕಾನ್ಫಿಡೆಂಟ್, ಐ ಲೈಕ್ ದ ವೇ ಯು ಸ್ಪೀಕ್ ಇಂಗ್ಲೀಷ್ ಅಂತ. ಆ ಟೈಮಲ್ಲಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಓಕೆ ನನಗೆ ಇವಾಗ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಓಕೆ, whatever the effort I have put, it is giving the result. That is what I am feeling. And you also like that. You should also. English going to works like that only. You should put a tiny effort and you should love learning English. You should not like English. You should love English. Then only you can communicate, you can learn English. That's all I can say. And ಯಾರಾದರೂ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಡಿ. ಅವರಿಗೆ ಒಳ್ಳೆ ರೀತಿಲಿ ಇಲ್ಲಿ ಮಿಸ್ಟೇಕ್ ಆಗಿದೆ, ಇದನ್ನು ಸರಿ ಮಾಡ್ಕೊ ಅನ್ನೋ ಥರ ಹೇಳಿ. ಬಿಕಾಸ್ ಯೂನಿವರ್ಸ್ ಯು ವಿಲ್ ಗೋಯಿಂಗ್ ಟು ಗೆಟ್ ಪೀಪಲ್ ಲೈಕ್ ದಟ್ ಟು ಯು ಆಲ್ಸೋ. ನಿಮ್ಮ ಮಿಸ್ಟೇಕ್ ಮಾಡಿದಾಗ ಒಬ್ಬರು ಬಂದು ನಿಮಗೆ ಇಲ್ಲಿ ಹಿಂಗೆ ಮಿಸ್ಟೇಕ್ ಮಾಡಿದ್ಯಾ, ಇದನ್ನು ಸರಿ ಮಾಡ್ಕೊ ಅಂತ ಹೇಳ್ತಾರೆ. ಆ ಹೇಳೋ ರೀತಿ ಇದೆ ಗೊತ್ತಾ, ನಿಮಗೆ ಹಿಮ್ಯುಲೇಟ್ ಆಗಬಾರ್ದು, ಆ ಥರ ಹೇಳೋ ಥರ ನಿಮಗೆ ಜನ ಸಿಗ್ತಾರೆ. ಸೊ ನೀವು ಅಷ್ಟೇ, ಯಾರಾದರೂ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದ ತಕ್ಷಣ ಅದು ಹಿಮ್ಯುಲೇಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಹೋಗಿ ಹೇಳಿ ಅವ್ರಿಗೆ, ಇಲ್ಲ ನೀವು ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಮಾತಾಡಿ. ಮಿಸ್ಟೇಕ್ ಆದ್ರೂ ಮಾತಾಡ್ಕೊಂಡು ಹೋಗಿ ಲೈಫಲ್ಲಿ, ತಲೆ ಕೆಡ್ಸ್ಕೊಬೇಡಿ. ಯಾಕಂತ ಹೇಳಿದ್ರೆ ನೀವು ಮಿಸ್ಟೇಕ್ ಮಾಡಿದ್ರೆ ಕಲಿಯೋಕ್ಕೆ ಆಗಲ್ಲ. ನೀವು ಕಲೀಲಿಲ್ಲ, ಜಸ್ಟ್ ಬಿಕಾಸ್ ನೀವು ಮಿಸ್ಟೇಕ್ ಮಾಡ್ತಿದ್ದೀನಿ ನಂಗೆ ಕಲಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಕಲಿಯೋದೇ ಇಲ್ಲ. ಸೊ ಟುಡೇ ಐ ಆಮ್ ಸೋ ಕಾನ್ಫಿಡೆಂಟ್, ಐ ಆಮ್ so happy andre because I have putting lot of effort for last few years. That's the reason. And still till today I am putting effort for my communication skill and everything. It's not about learning new things, it's all about effort. Okay, if you have to put effort, not only learning English, to enhance your communication skill, to talk how you should talk ಅನ್ನೋ ಥರ ನೀವು ಕಲಿಬೇಕು ಅಂತಂದ್ರೂ ನೀವು ಇಂಗ್ಲೀಷ್ನ ಎಫರ್ಟ್ ಹಾಕ್ಬೇಕು ನೀವು. ಓಕೆ, ನಾವು ಜಸ್ಟ್ ನೀವು ಲ್ಯಾಂಗ್ವೇಜ್ ಕಲ್ತಿದ್ರೆ ಸಾಕಾಗಲ್ಲ. ನಾವು ಜಸ್ಟ್ ಕನ್ನಡ ಕಲ್ತಿದ್ದೀವಿ ಅಂದ ತಕ್ಷಣ ವಿ ಆರ್ ನಾಟ್ ಗುಡ್ ಕಮ್ಯುನಿಕೇಟರ್. ಓಕೆ, ಇಫ್ ಯು ವಾಂಟ್ ಟು ಬಿಕಮ್ ಗುಡ್ ಕಮ್ಯುನಿಕೇಟರ್ ಅಂದರೆ ಅದೇ ಬೇರೆಯೇ, ಇಂಗ್ಲೀಷ್ ಕಲಿಯೋದು ಬೇರೆಯೇ. ಓಕೆನಾ, ನೀವು ಬೇಸಿಕ್ ಇಂಗ್ಲೀಷ್ ಕಲ್ತ್ಕೊಂಡ್ರೂ ನೀವು ಗುಡ್ ಕಮ್ಯುನಿಕೇಟರ್ ಆಗ್ಬೋದು. ಓಕೆನಾ, ಡೈಲಿ ಬೇಸಿಕ್ ಇಂಗ್ಲೀಷ್ ಕಲೀರಿ. ಯಾಕಂತಂದರೆ ನಿಮಗೆ ಎಷ್ಟೋ ಸಿಚುವೇಶನ್ ನೀವು ಫೇಸ್ ಮಾಡಿರ್ತೀರಲ್ವಾ, ಆ ಥರ ಸಿಚುವೇಶನ್ನ ನೀವು ಫ್ಯೂಚರಲ್ಲಿ ಫೇಸ್ ಮಾಡಬಾರ್ದು ಅಂದರೆ ಡೈಲಿ 15 ಮಿನಿಟ್ಸ್ ನೀವು ಟೈಮ್ ಕೊಡಿ ಇಂಗ್ಲೀಷಲ್ಲಿ. ಈ ವರ್ಷ ಏನಿದೆ ಎಂಡ್ ಆಗೋ ತನಕ ನೀವು ಹೊಸ ವರ್ಷನಾಗಿರ್ತೀರ. ಬಿಲೀವ್ ಮಿ ಆನ್ ದಿಸ್, ಇಫ್ ಐ ಕ್ಯಾನ್ ವೈ ಯು ಕಾಂಟ್. ಇಂಗ್ಲೀಷ್ ಕಲೀರಿ, ಇಂಗ್ಲೀಷಿನ ರಾಕೆಟ್ ಸೈನ್ಸ್ ಅಲ್ಲ. ಓಕೆನಾ, ಬೇಸಿಕ್ ಇಂಗ್ಲೀಷ್ ಕಲಿಯೋಕ್ಕೆ ಅಷ್ಟೊಂದು ಟೈಮ್ ತಗೊಳ್ಳಲ್ಲ. ಇಂಗ್ಲೀಷಿಂದ ನಿಮ್ಗೆ ಅಷ್ಟೊಂದು ಅನುಕೂಲ ಇದೆ ಅಂತಂದರೆ ಯಾಕೆ ಕಲಿಬಾರ್ದು? ನಾನೊಂದು ಹಳ್ಳಿಲಿದ್ದು ನಾನೇ ಇಷ್ಟೊಂದು ಕಲಿತಾ ಇದ್ದೀನಿ ಅಂತಂದರೆ ವೈ ಯು ಕಾಂಟ್ ಅಲ್ವಾ? ಸೊ ಇವತ್ತಿಂದ ಎಫರ್ಟ್ ಹಾಕಿ ಡೈಲಿ ಒಂದು 15 ನಿಮಿಷ ಕಲೀರಿ. ನಿಮ್ಗೆ ಎಷ್ಟು ಲೈಫಲ್ಲಿ ಕಾನ್ಫಿಡೆಂಟ್ನ ಇಂಗ್ಲೀಷ್ ಬೂಸ್ಟ್ ಮಾಡುತ್ತೆ ಅಂದರೆ ಯಾಕೆ ಕಲಿಬಾರ್ದು ಅಲ್ವಾ? ಆ್ಯಸ್ ಐ ಆಲ್ವೇಸ್ ಸೇಸ್ ದ ಟ್ರೀಟ್ ಯುವರ್ ಸೆಲ್ಫ್ ಆ್ಯಸ್ ಅ ಬೇಬಿ. ಆ ಬೇಬಿಗೆ ಟೈಮ್ ಕೊಡಿ ಇಂಗ್ಲೀಷ್ನ ಕಲಿಯೋಕ್ಕೆ. ಓಕೆನಾ,
ಮತ್ತು ಸ್ಟಾರ್ಟಿಂಗಲ್ಲೇ ಗ್ರಾಮರ್ ಕಲಿಬೇಕು ಅದು ಕಲಿಬೇಕು ಅಂತ ಇಂಗ್ಲೀಷಲ್ಲಿ ನೀವು ಬೋರ್ ಮಾಡ್ಕೊಬೇಡಿ. ಇಂಗ್ಲೀಷ್ನ ಇಷ್ಟಪಟ್ಟು ಕಲೀರಿ, ಏನೇನಾಗುತ್ತೆ ಪ್ರತಿಯೊಂದು ಕಲೀರಿ, ಕೇಳಿ, ಓದಿ, ಏನಾದರೂ ಮೂವೀಸ್ ನೋಡಿ, ಅದೇ ಸಾಕು ನಿಮಗೆ. ಡೈಲಿ ಒಂದು 15 ನಿಮಿಷ ಏನೋ ಆಕ್ಟಿವಿಟೀಸ್ ಮಾಡಿ, ದಟ್ಸ್ ಎನಫ್. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಮಾಸ್ಟರ್ ಇಂಗ್ಲೀಷ್ ಆಸ್ ಐ ಆಲ್ವೇಸ್ ಸೇಸ್. ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅದರ್ಸ್ ಆರ್ ಸೇಯಿಂಗ್, ಇಫ್ ಯು ಆರ್ ಏಬಲ್ ಟು ಕಮ್ಯುನಿಕೇಟ್ ಯುವರ್ ಥಾಟ್ಸ್, ಆ್ಯಂಡ್ ಇಫ್ ಅದರ್ ಪರ್ಸನ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್, ದಟ್ಸ್ ಎನಫ್. You don't have to master in English. And that's all about today, and I'll see you in my next weekend video. Thank you, bye bye, and thank you for your support. Whatever the topic you want, just let me know so that I can make video on that.